ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ನನ್ನ ಬ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಶಾವಿಗೆ ಉಪ್ಪಿಟ್ಟು ಸೊ ನಾನು ಆಫೀಸ್ಗೆ ಹೊರಡ್ತೀನಿ. ಇಲ್ಲಿ ಬಾ. ಬೇಗ ಬೇಗ ಬನ್ನಿ. ನಾನು ಆಫೀಸಿಗೆ ಹೊರಟೆ. ಇನ್ನು ಈ ವ್ಲಾಗ್ನ ಆಫೀಸಿಂದ ಬಂದು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ನಾವಿವಾಗ ಮನೆಗೆ ಬಂದಿದ್ದೀವಿ. ಸೊ ಇವಾಗ ಡಿನ್ನರಿಗೆ ಏನು ಮಾಡೋದಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಪ್ಲ್ಯಾನ್ ಮಾಡಿದ ಮೇಲೆ ನಾವು ಡಿನ್ನರ್ಗೆ ಏನು ಮಾಡ್ತೀವಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನಾವಿವಾಗ ಡಿಸೈಡ್ ಮಾಡಿದ್ದೀವಿ ಜೀರಾ ರೈಸ್ ಮತ್ತು ದಾಲ್ ಮಾಡಬೇಕು ಅಂತ. ಸೊ ಅದು ಹೆಂಗೆ ಮಾಡ್ತೀವಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಅಕ್ಕಿನ ತೊಳ್ಕೊಬೇಕು, ಚೆನ್ನಾಗಿ ತೊಗೋಬೇಕು. ಎರಡು ನೀರುಳ್ಳಿ ಕಟ್ ಮಾಡಬೇಕು. ಇಲ್ಲಿ ನೋಡಿ, ಇವನಿಗೆ ಟೊಮೆಟೊ ಬೇಕಂತೆ. ಟೊಮೆಟೊ ಕಟ್ ಮಾಡೋಕ್ಕಂತ ಇಲ್ಲೇ ಕಾಯ್ಕೊಂಡು ಕುತ್ಕೊಳ್ತಾನೆ. ಅಲ್ವನಾ? ಏ ಗುಂಡು, ಒಳ್ಳೆ ಪುಂಡುಕೊಂಟು, ಒಳ್ಳೆ ಬಾಬುಚ. ನೀರುಳ್ಳಿ ಜೊತೆ 4 ಮೆಣಸಿನ್ಕಾಯಿ, ಸರಿ ಎಷ್ಟು, 5 ಮೆಣಸಿನ್ಕಾಯಿ ತಗೊಳ್ಳಿ. ಆಮೇಲೇನು, ಸ್ವಲ್ಪ ಬೆವರೆ, ಓಕೆ. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಜೀರಾ ರೈಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀವಿ. ಓಕೆ, ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಕು. ಅದು ಆದ ಮೇಲೆ ಸ್ವಲ್ಪ ಕಾಯಬೇಕು. ಸ್ವಲ್ಪ ಗ್ಯಾಸ್ ಇಡಿ, ಮೀಡಿಯಮ್ ಫುಲ್ ಇಡಿ. ಅದಾದಮೇಲೆ ತುಪ್ಪ, ಮನೆಯಲ್ಲಿ ಮಾಡಿದ ತುಪ್ಪ. ಇವಾಗ ಸ್ವಲ್ಪ ಜೀರಾ ಹಾಕ್ಕೊಳ್ತಿದ್ದೀವಿ. ಇದು ಜೀರಾ ರೈಸ್ ಆಗಿರೋದ್ರಿಂದ ಜೀರಾ ಇಸ್ ಮೇನ್ ಇಂಗ್ರೀಡಿಯೆಂಟ್. ಓಕೆ, ಸ್ವಲ್ಪ ಜೀರಾ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಉರಿಬೇಕು ಜೀರಾ. ಚಟಪಟ ಅಂತ ಹೇಳ್ಬೇಕು, ಗೊತ್ತಾಯ್ತಲ್ಲ? ಕರ್ಬೇವು ಹಾಕ್ಬೇಕಂದ್ರೆ ಸ್ವಲ್ಪ ಸುಡುತ್ತೆ, ಆಯ್ತಾ? ಸ್ವಲ್ಪ ದೂರ ನಿಂತ್ಕೊಂಡ. ಸ್ವಲ್ಪ ನೀರುಳ್ಳಿ, ಆಮೇಲೆ ಮಿರ್ಚಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಘಮ ಸ್ಮೆಲ್ ಬರ್ತದೆ, ಘಮ. ರುಚಿಗೆ ತಕ್ಕಷ್ಟು ಉಪ್ಪು, ಯಾರೋ ಎಂಟ್ರಿ ಕೊಡ್ತಿದ್ದಾರೆ. ಹಾಯ್, ಹಲೋ ಹಲೋ. ಏನು ಲೇಟ್ ಇವತ್ತು?
ನಿಮಗೆ ಹೇಳ್ವಾ. ಕೇಳು ಕೇಳು, ಜಂಪ್ ಮಾಡು. ಗುಡ್, ಫಿನಿಶ್. ಓಕೆ, ಇವಾಗ ಜೀರಾ ರೈಸ್ ಎಲ್ಲಿಗೆ ಬಂತು ನೋಡುವ. ಓ, ಇದಕ್ಕೆ 2 ಗ್ಲಾಸ್ ನೀರು ಹಾಕಿದ್ಯಾ? 1:2. 1:2. ಓಕೆ, 1:2 ಗ್ಲಾಸ್ ನೀರು ಹಾಕಬೇಕು. ಸೊ ನೀರು ಹಾಕಿ ಮಿಕ್ಸ್ ಮಾಡಿ ಎಲ್ಲ. ಸೊ ನೀರು ಹಾಕ್ತೇನೆ. ಏನು ತಿನ್ನಕ್ಕಾಗಲ್ಲ? ಬ್ರೌನ್ ರೈಸ್ ಚೆನ್ನಾಗಲ್ವಾ ತಿನ್ನಕ್ಕೆ? ಇವ್ರಿಗೆ ಬ್ರೌನ್ ರೈಸ್ ಅಂದ್ರೆ ಇಷ್ಟ ಇಲ್ಲ ಅಂತ. ನಾವೆಲ್ಲ ಬ್ರೌನ್ ರೈಸ್ ತಿಂತೀವಿ, ಇವ್ರೊಬ್ಬರೇ ಬ್ರೌನ್ ರೈಸ್ ತಿನ್ನಲ್ಲ. ಇವ್ರಿಗೆ ಹೆಲ್ದಿ ಫುಡ್ಸ್ ಅಂದ್ರೆ ಸೇರಲ್ಲ. ಹಾ, ಒಳ್ಳೇದು ಯಾವುದು ಇಷ್ಟ ಇಲ್ಲ ಇವ್ರಿಗೆ. ಬಾಬು ಇಲ್ಲ ನೋಡು, ಅಲ್ಲಿ ನೋಡು. ಯಾರದು 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 ಕ್ಯೂಟಿ ಕ್ಯೂಟಿ ಪೈ ಇಷ್ಟ ಆಗ್ತಾನೆ. ಓಕೆ, ಇವಾಗ ನೆನೆಸಿಟ್ಟು ರೈಸ್ನ ಇದಕ್ಕೆ ಹಾಕೋಬೇಕು. ಹಿಂಗೆ ಮುಚ್ಚಿ 3 ಸಿಟಿ ಹೋಗೋವರೆಗೆ ಹಾಗೆ ಇಡಬೇಕು. ಓಕೆ, 3 ಸಿಟಿ ಹೋದ್ಮೇಲೆ ನಾನು ಹೆಂಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಏನು ಗೊತ್ತಾ, ನನ್ನ ಭಾವಂದು ಫ್ರೆಂಡ್, ಅವ್ರ ಹೆಸರು ಅನುಪಮ ಅಂತ. ಸೊ ಅವರು ಹೋಮ್ ಮೇಡ್ ಪಿಕಲ್ಸ್ ಮಾಡ್ತಾರೆ. ಸೊ ನೋಡಿ, ಇದು ಗೊಂಗುರ ಅಂತ. ಸೊ ಇದು ಅವಕಾಯ. ಸೊ ಇದು ಆಂಧ್ರ ಪಿಕಲ್ಸ್. ಸೊ ನಿಮಗೂ ಈ ಪಿಕಲ್ ಬೇಕಂದರೆ, ಹೋಮ್ ಮೇಡ್ ಪಿಕಲ್ ಬೇಕಂದರೆ, ಸೊ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇಟ್ಸ್ ಲುಕಿಂಗ್ ವೆರಿ ಯಮ್ಮಿ ಆ್ಯಕ್ಚುಲಿ. ಹೆಂಗಿದೆ? ಚೆನ್ನಾಗಿದೆ ಅಲ್ವಾ? ಸೊ ನಿಮಗೂ ಈ ಥರ ಪಿಕಲ್ ಏನಾದರೂ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಗೈಸ್, ಏನು ಗೊತ್ತಾ, ಇವತ್ತು ನಾವು ಆಫೀಸಿಂದ ತುಂಬ ಬೇಗ ಬಂದಿದ್ವಿ. ಸೊ ಅದಕ್ಕೆ ಸ್ವಲ್ಪ ನಮಗೆ ಕೆಲಸ ಇತ್ತು. ಸೊ ಕೆಲಸ ಎಲ್ಲ ಮುಗಿಸಿದ ಮೇಲೆ ಸೊ ಒಂದು 8 o'clockಗೆ ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ದಾಲ್ ಇಡಕ್ಕೆ ಬೇಳೆ ವಾಶ್ ಮಾಡ್ತಿದ್ದಾರೆ ಅವರು. ಇಲ್ಲಿ ಮೊಸರು ಮತ್ತು ತೊಗರಿಬೇಳೆ 2 ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೇವೆ. ಗ್ಯಾಸ್ ನೀರುಳ್ಳಿ ಒಂದು ಕಟ್ ಮಾಡಿ ಅದಕ್ಕೆ ಹಾಕಿದ್ಲು. ಸೊ ಇವಾಗ ಟೊಮೆಟೊ ಕಟ್ ಮಾಡಿ ಹಾಕ್ತಿದ್ದಾಳೆ. 3 ಮೆಣಸಿನ್ಕಾಯಿ ಉದ್ದನೆ ಕಟ್ ಮಾಡಿ ಹಾಕಿ ಎಲ್ಲ ಹಾಕ್ಬೇಕು ಇವಾಗ ಇದಕ್ಕೆ. ಸ್ವಲ್ಪ ಕರಿಬೇವು, ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಆ್ಯಂಡ್ ಸ್ವಲ್ಪ ಹಿಂಗ್ ಹಾಕ್ಬೇಕು. ಹಿಂಗ್ ಈಸ್ ವೆರಿ ಗುಡ್ ಫಾರ್ ಡೈಜೆಷನ್. ಸೊ ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ಗ್ಯಾಸಲ್ಲಿ ಇಡಬೇಕು. ಎಷ್ಟು ಸಿಟಿ ಹೋಗ್ಬೇಕಾ? 4 ಸಿಟಿ ತೆಗಿಬೇಕು. ಅದಾದಮೇಲೆ ದಾಲ್ ರೆಡಿ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ರೈಸ್ ಆ್ಯಂಡ್ ದಾಲ್ ಹೆಂಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಯಾರು ಬಂದ್ರು? ಹಾಯ್, ಹಲೋ. I've come with ಲಿಂಬು. ಮತ್ತೆ ಏನೋ ತಗೊಂಡ್ಬಂದಿದ್ದಾರೆ ಅವರು. ಚಿಕನಿ. ವಾ, ಚಿಕನ್. ಏನು ಚಿಕನ್ ಅದು? ಇದರಲ್ಲಿ ವೆರೈಟೀಸ್ ಇದಾವೆ. ಅಲ್ಲೋಡು. ಅದರಲ್ಲಿ ವೆರೈಟೀಸ್ ಇದಾವೆ. ಇವತ್ತು ಫುಲ್ ವೆರೈಟೀಸ್ ಇದಾವೆ. 2-3 ವೆರೈಟಿ ಇದಾವೆ ಒಳಗಡೆ. ಓಕೆ, ನಿಮ್ಗೆ ನಾನು ಹೋಗಿ ತೊಳಕ ಬೇರೆ ಹೋಗ್ತೀನಿ ತೊಗೊಂಡು ಬೇರೆ ಬಂದಿರ್ತೀನಿ ಅಂತೀರಿ ಹಂಗೆ. ಸೊ ಗೈಸ್, ಇವಾಗ ದಾಲ್ ಓಪನ್ ಮಾಡ್ತಿದ್ದೀವಿ. ಸೊ ದಾಲ್ ಹಿಂಗಾಗಿದೆ. ಇದಕ್ಕೆ ತಡ್ಕ ಹಾಕಬೇಕು.
ಸಾಸಿವೆ ಹಾಕ್ಬೇಕು. ಸಾಸಿವೆ ಚಟಪಟ. ರೆಡಿ. ಇವಾಗ ರೈಸ್ ಓಪನ್ ಮಾಡ್ತಿದ್ವಿ. ವಾವ್, ಚೆನ್ನಾಗಿ ಬಂದಿದೆ ರೈಸ್. ಓಕೆ ಗೈಸ್, ಇದು ಆಗಿತ್ತು ನಮ್ಮದು ಈ ದಿನದ ಡಿನ್ನರ್. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.